ಮಣ್ಣಿನ ಶಕ್ತಿಯೇ ಕರ್ನಾಟಕದ ಸಮೃದ್ಧಿ. ರೈತರ ಬದುಕಿನಿಂದ ರಾಜ್ಯದ ಬೆಳವಣಿಗೆಯವರೆಗೆ ಭಾರತದ ನಾಗರಿಕತೆಯ ಇತಿಹಾಸವನ್ನು ತೆರೆದರೆ ಅದರ ಮೊದಲ ಪುಟದಲ್ಲೇ ಕಾಣುವುದು ಕೃಷಿ. ಮನುಷ್ಯನ ಬದುಕಿಗೆ ಆಹಾರ ನೀಡಿದ ಮೊದಲ ಕೈ ಒಬ್ಬ ರೈತನ ಕೈ. ಒಂದು ಸಮಾಜವನ್ನ ಕಟ್ಟಿದ ಮೊದಲ ಸಂಪತ್ತು ಫಲವತ್ತಾದ ಭೂಮಿ. ಇಂದಿಗೂ ಒಂದು ರಾಷ್ಟ್ರದ ಅಭಿವೃದ್ಧಿಯ ಅಡಿಪಾಯವಾಗಿರುವುದು ಕೃಷಿಯೇ. ಕೃಷಿ ಎಂದರೆ ಕೇವಲ ಬೆಳೆ ಬೆಳೆಯುವ ವೃತ್ತಿಯಲ್ಲ, ಅದು ಜೀವದ ಮೂಲ, ಅದು ಆರ್ಥಿಕತೆಯ ಶಕ್ತಿ, ಅದು ಸಂಸ್ಕೃತಿಯ ಪ್ರತೀಕ, ಅದು ಪ್ರಕೃತಿ ಮತ್ತು ಮನುಷ್ಯನ ನಡುವಿನ ಪವಿತ್ರ ಸಂಬಂಧ. ಈ ಸಂಬಂಧವನ್ನ ಅತ್ಯಂತ ಜೀವಂತವಾಗಿ ಉಳಿಸಿಕೊಂಡಿರುವ ರಾಜ್ಯಗಳಲ್ಲಿ ಕರ್ನಾಟಕವೂ ಒಂದು. ಪಶ್ಚಿಮ ಘಟ್ಟಗಳ ಹಸಿರು ಮಲೆನಾಡಿನಿಂದ ಕರಾವಳಿಯ ತೆಂಗಿನ ತೋಟಗಳವರೆಗೆ, ಬಯಲು ಸೀಮೆಯ ರಾಗಿ ಹೊಲಗಳಿಂದ ಕಾವೇರಿ ಕಣಿವೆಯ ಭತ್ತದ ಗದ್ದೆಗಳವರೆಗೆ, ಉತ್ತರ ಕರ್ನಾಟಕದ ಕಬ್ಬಿನ ಬೆಳೆಗಳಿಂದ ಕಾಫಿ, ಮೆಣಸು, ಅಡಿಕೆ, ದ್ರಾಕ್ಷಿ, ದಾಳಿಂಬೆ, ಮಾವು, ಬಾಳೆ ಸೇರಿದಂತೆ ವೈವಿಧ್ಯಮಯ ಕೃಷಿ ಪದ್ಧತಿಗಳವರೆಗೆ ಕರ್ನಾಟಕದ ಕೃಷಿ ವೈವಿಧ್ಯ ದೇಶದ ಹೆಮ್ಮೆಯಾಗಿದೆ. ರಾಜ್ಯದ ಆರ್ಥಿಕತೆಯಲ್ಲಿ ಕೃಷಿ ಪ್ರಮುಖ ಸ್ಥಾನವನ್ನ ಹೊಂದಿದೆ. ಲಕ್ಷಾಂತರ ರೈತ ಕುಟುಂಬಗಳ ಬದುಕು, ಗ್ರಾಮೀಣ ಉದ್ಯೋಗ, ಆಹಾರ ಭದ್ರತೆ ಮತ್ತು ಕೃಷಿ ಆಧಾರಿತ ಕೈಗಾರಿಕೆಗಳ ಬೆಳವಣಿಗೆ ಇವೆಲ್ಲದರ ಕೇಂದ್ರ ಬಿಂದು ಕೃಷಿಯೇ. ಆದರೆ ಬದಲಾಗುತ್ತಿರುವ ಹವಾಮಾನ, ಅನಿಯಮಿತ ಮಳೆ, ಭೂಗರ್ಭದ ಜಲಮಟ್ಟದ ಕುಸಿತ, ಹೆಚ್ಚುತ್ತಿರುವ ಕೃಷಿ ವೆಚ್ಚ, ಕಾರ್ಮಿಕರ ಕೊರತೆ, ಮಾರುಕಟ್ಟೆಯ ಏರಿಳಿತ ಇಂತಹ ಅನೇಕ ಸವಾಲುಗಳು ಕೃಷಿ ಕ್ಷೇತ್ರದ ಮುಂದೆ ಹೊಸ ಪ್ರಶ್ನೆಗಳನ್ನ ನಿಲ್ಲಿಸಿದವು. ಈ ಸವಾಲುಗಳನ್ನ ಅವಕಾಶಗಳಾಗಿ ಪರಿವರ್ತಿಸುವುದು, ರೈತನ ಆದಾಯವನ್ನ ಹೆಚ್ಚಿಸುವುದು, ನೈಸರ್ಗಿಕ ಸಂಪನ್ಮೂಲಗಳನ್ನ ಸಂರಕ್ಷಿಸುವುದು, ವೈಜ್ಞಾನಿಕ ಕೃಷಿಯನ್ನ ಉತ್ತೇಜಿಸುವುದು, ಕೃಷಿಯನ್ನ ಮುಂದಿನ ತಲೆಮಾರಿಗೆ ಹೆಚ್ಚು ಲಾಭದಾಯಕ ಮತ್ತು ಸುಸ್ಥಿರವಾಗಿಸುವುದು ಇವು ಕಾಲದ ಅಗತ್ಯವಾಗಿತ್ತು. 2023ರಲ್ಲಿ ಕೃಷಿ ಸಚಿವರಾಗಿ ಅಧಿಕಾರ ವಹಿಸಿಕೊಂಡ ಶ್ರೀ ಎನ್ ಚಲುವರಾಯಸ್ವಾಮಿ ಅವರು ಇದೇ ಸಮಗ್ರ ದೃಷ್ಟಿಕೋನದೊಂದಿಗೆ ಕೃಷಿ ಇಲಾಖೆಯ ಕಾರ್ಯಚಟುವಟಿಕೆಗಳಿಗೆ ಹೊಸ ವೇಗ ನೀಡಿದರು. ಕೃಷಿಯನ್ನ ಕೇವಲ ಉತ್ಪಾದನೆಗೆ ಸೀಮಿತಗೊಳಿಸದೆ ರೈತರ ಜೀವನ ಮಟ್ಟ ಸುಧಾರಣೆ, ಜಲಭದ್ರತೆ, ಸುಸ್ಥಿರ ಕೃಷಿ, ವೈಜ್ಞಾನಿಕ ಸಂಶೋಧನೆ, ಡಿಜಿಟಲ್ ತಂತ್ರಜ್ಞಾನ, ಯಾಂತ್ರೀಕರಣ, ಮಾರುಕಟ್ಟೆ ಸಂಪರ್ಕ, ಬೆಳೆ ಮೌಲ್ಯವರ್ಧನೆ, ಸಾವಯವ ಕೃಷಿ, ಸಿರಿಧಾನ್ಯಗಳ ಪುನರುಜ್ಜೀವನ, ಯುವ ರೈತರ ಪ್ರೋತ್ಸಾಹ, ಮಹಿಳಾ ರೈತರ ಸಬಲೀಕರಣ ಮತ್ತು ಕೃಷಿ ಶಿಕ್ಷಣದ ಬಲವರ್ಧನೆ ಈ ಎಲ್ಲ ಆಯಾಮಗಳನ್ನ ಒಳಗೊಂಡ ಸಮಗ್ರ ಅಭಿವೃದ್ಧಿಯ ಮಾದರಿಯನ್ನ ಕರ್ನಾಟಕ ಕೃಷಿ ಇಲಾಖೆ ರೂಪಿಸಲು ಮುಂದಾಯಿತು. ಈ ಅವಧಿಯಲ್ಲಿ ರೈತ ಸ್ನೇಹಿ ಆಡಳಿತ, ಪಾರದರ್ಶಕ ಅನುಷ್ಠಾನ, ತಂತ್ರಜ್ಞಾನ ಆಧಾರಿತ ಸೇವೆಗಳು, ಸಮಗ್ರ ಯೋಜನೆಗಳು ಮತ್ತು ದೀರ್ಘಕಾಲಿಕ ಅಭಿವೃದ್ಧಿಗೆ ಪೂರಕವಾದ ಹಲವಾರು ಮಹತ್ವದ ಕಾರ್ಯಕ್ರಮಗಳನ್ನು ರಾಜ್ಯದಾದ್ಯಂತ ಜಾರಿಗೊಳಿಸಲಾಯಿತು. ಈ ಪಯಣದ ಮೊದಲ ಹೆಜ್ಜೆಯನ್ನ ನೋಡೋದಾದ್ರೆ ಜಲಭದ್ರತೆ. 236 ತಾಲೂಕುಗಳು, 31 ಜಿಲ್ಲೆಗಳು, 36,213 ಕೃಷಿ ಹೊಂಡಗಳು. ಕೃಷಿಯಲ್ಲಿ ನೀರಿನ ಮಹತ್ವವನ್ನು ಅರಿತು ಬರದ ವಿರುದ್ಧ ಹೋರಾಡಲು, ಮಳೆಯ ಪ್ರತಿಯೊಂದು ಹನಿಯನ್ನ ಉಳಿಸಿಕೊಳ್ಳಲು ಕೃಷಿ ಭಾಗ್ಯ ಯೋಜನೆಗೆ ಹೊಸ ಜೀವ ತುಂಬಲಾಯಿತು. ಒಂದು ಕಾಲದಲ್ಲಿ ಸ್ಥಗಿತಗೊಂಡಿದ್ದ ಈ ಮಹತ್ವಾಕಾಂಕ್ಷಿ ಯೋಜನೆಯನ್ನ ಪುನರಾರಂಭಿಸಿ ರಾಜ್ಯದ ಎಲ್ಲ 236 ತಾಲೂಕುಗಳು ಹಾಗೂ 31 ಜಿಲ್ಲೆಗಳಿಗೂ ವಿಸ್ತರಿಸಲಾಯಿತು. ಕೃಷಿ ಸಚಿವರಾದ ಶ್ರೀ ಎನ್ ಚಲುವರಾಯಸ್ವಾಮಿ ಅವರ ಮಾರ್ಗದರ್ಶನದಲ್ಲಿ ಈಗಾಗಲೇ 36,213 ಕೃಷಿ ಹೊಂಡಗಳು ನಿರ್ಮಾಣಗೊಂಡಿವೆ. ಈ ಕೃಷಿ ಹೊಂಡಗಳು ಮಳೆ ನೀರನ್ನ ಸಂಗ್ರಹಿಸುವುದಷ್ಟೇ ಅಲ್ಲ, ರೈತರ ಆತ್ಮವಿಶ್ವಾಸವನ್ನ ಹೆಚ್ಚಿಸಿವೆ, ಬರದ ಸಂದರ್ಭದಲ್ಲಿ ಬೆಳೆ ಉಳಿಸಿವೆ, ಭೂಗರ್ಭದ ಜಲಮಟ್ಟ ಹೆಚ್ಚಿಸಿವೆ, ನೀರಿನ ಸದ್ಬಳಕೆಗೆ ಹೊಸ ಮಾದರಿಯಾಗಿವೆ. ಇವರ ಅವಧಿಯಲ್ಲಿ ಇನ್ನು ಕರ್ನಾಟಕದ ಈ ಮಹತ್ವಾಕಾಂಕ್ಷಿ ಯೋಜನೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿಯೂ ತನ್ನ ಛಾಪು ಮೂಡಿಸಿತು. ಇಟಲಿಯಲ್ಲಿ ನಡೆದ ವರ್ಲ್ಡ್ ವಾಟರ್ ರಿಸರ್ವರ್ಸ್ ಮೀಟ್ನಲ್ಲಿ ಕೃಷಿ ಹೊಂಡ ಯೋಜನೆ ವಿಶೇಷ ಗಮನ ಸೆಳೆಯಿತು. ಈ ಸಂದರ್ಭದಲ್ಲಿ ನಡೆದ ವಿಚಾರ ಸಂಕಿರಣದಲ್ಲಿ ಕರ್ನಾಟಕದ ಅಧಿಕಾರಿಗಳು ರಾಜ್ಯವನ್ನ ಪ್ರತಿನಿಧಿಸಿ ಕೃಷಿ ಹೊಂಡ ಯೋಜನೆಯ ಯಶಸ್ಸು, ಅದರ ಪರಿಣಾಮಕಾರಿ ಅನುಷ್ಠಾನ ಮತ್ತು ರೈತರ ಬದುಕಿನಲ್ಲಿ ತಂದಿರುವ ಸಕಾರಾತ್ಮಕ ಬದಲಾವಣೆಗಳನ್ನ ಜಾಗತಿಕ ವೇದಿಕೆಯಲ್ಲಿ ಪ್ರಸ್ತುತಪಡಿಸಿದ್ರು. ಇದು ಕರ್ನಾಟಕದ ಜಲ ಸಂರಕ್ಷಣಾ ಮಾದರಿಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ದೊರೆತ ಜಾಗತಿಕ ಮಾನ್ಯತೆಯಾಗಿದೆ. ಆದರೆ ಕೃಷಿ ಇಲಾಖೆಯ ಕಾರ್ಯಚಟುವಟಿಕೆಗಳು ಜಲ ಸಂರಕ್ಷಣೆಗೆ ಮಾತ್ರ ಸೀಮಿತವಾಗಿರಲಿಲ್ಲ.
ಸರ್ಕಾರದ ಪ್ರತಿಯೊಂದು ಯೋಜನೆಯ ಲಾಭವು ಅರ್ಹ ರೈತನಿಗೆ ಸಮಯಕ್ಕೆ ತಲುಪುವಂತೆ ಮಾಡುವ ದಿಸೆಯಲ್ಲಿಯೂ ಇಲಾಖೆ ನಿರಂತರವಾಗಿ ಕಾರ್ಯನಿರ್ವಹಿಸಿತು. 30,000ಕ್ಕೂ ಅಧಿಕ ನೋಂದಣಿಗಳು, 22,000ಕ್ಕೂ ಅಧಿಕ ರೈತರಿಗೆ ನೆರವು. ಕೃಷಿ ಅಭಿವೃದ್ಧಿ ಎಂದರೆ ಕೇವಲ ಹೊಸ ಯೋಜನೆಗಳನ್ನ ರೂಪಿಸುವುದಲ್ಲ, ಜಾರಿಯಲ್ಲಿರುವ ಯೋಜನೆಗಳ ಪ್ರಯೋಜನ ಪ್ರತಿಯೊಬ್ಬ ಅರ್ಹ ರೈತನಿಗೂ ತಲುಪುವಂತೆ ಮಾಡುವುದು ಅಷ್ಟೇ ಮುಖ್ಯ. ಈ ನಿಟ್ಟಿನಲ್ಲಿ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಅನುಷ್ಠಾನಕ್ಕೆ ವಿಶೇಷ ಆದ್ಯತೆ ನೀಡಲಾಯಿತು. ತಾಂತ್ರಿಕ ಸಮಸ್ಯೆಗಳ ಕಾರಣದಿಂದ ಪಿಎಂ ಕಿಸಾನ್ ಯೋಜನೆಯ ನೆರವಿನಿಂದ ವಂಚಿತರಾಗಿದ್ದ 30,000ಕ್ಕೂ ಹೆಚ್ಚು ಅರ್ಹ ರೈತರ ಸಮಸ್ಯೆಯನ್ನ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದ ಗಮನಕ್ಕೆ ನೇರವಾಗಿ ತಂದಿತು. ನಿರಂತರ ಸಮನ್ವಯ ಮತ್ತು ಆಡಳಿತಾತ್ಮಕ ಪ್ರಯತ್ನಗಳ ಫಲವಾಗಿ 22,000ಕ್ಕೂ ಹೆಚ್ಚು ರೈತರಿಗೆ ಬಾಕಿ ಉಳಿದಿದ್ದ ಆರ್ಥಿಕ ನೆರವು ತಲುಪುವಂತಾಯಿತು. ಉಳಿದ ಅರ್ಜಿಗಳ ಪರಿಶೀಲನೆಯನ್ನು ವೇಗಗೊಳಿಸಿ ಯಾವುದೇ ಅರ್ಹ ರೈತ ಯೋಜನೆಯ ಲಾಭದಿಂದ ವಂಚಿತರಾಗದಂತೆ ಕ್ರಮ ಕೈಗೊಳ್ಳಲಾಯಿತು. ಒಂದು ಕಡತವನ್ನ ಇತ್ಯರ್ಥಗೊಳಿಸುವುದಷ್ಟೇ ಅಲ್ಲ, ಒಂದು ರೈತ ಕುಟುಂಬದ ವಿಶ್ವಾಸವನ್ನ ಮರುಸ್ಥಾಪಿಸುವ ಕಾರ್ಯವೂ ಇದಾಗಿತ್ತು. 108 ಕೋಟಿಗೂ ಅಧಿಕ ಪರಿಹಾರ. ಕೃಷಿ ಎಂದರೆ ಪ್ರಕೃತಿಯೊಂದಿಗೆ ಸಾಗುವ ಪಯಣ. ಆದರೆ ಕೆಲವೊಮ್ಮೆ ಪ್ರಕೃತಿಯೇ ರೈತನಿಗೆ ದೊಡ್ಡ ಸವಾಲಾಗಿ ಪರಿಣಮಿಸುತ್ತೆ. ಬರ, ಅತಿವೃಷ್ಟಿ, ಪ್ರವಾಹ ಮತ್ತು ಇತರೆ ಪ್ರಕೃತಿ ವಿಕೋಪಗಳ ಸಂದರ್ಭದಲ್ಲಿ ಸಂಕಷ್ಟಕ್ಕೆ ಸಿಲುಕಿದ ರೈತರ ನೆರವಿಗೆ ಸರ್ಕಾರ ತಕ್ಷಣ ಸ್ಪಂದಿಸಿತು. ಬೆಳೆ ವಿಮೆ ಹಾಗೂ ಪರಿಹಾರದ ಮೊತ್ತ ರೈತರಿಗೆ ವಿಳಂಬವಾಗದಂತೆ ವಿಶೇಷ ಕ್ರಮಗಳನ್ನ ಕೈಗೊಳ್ಳಲಾಯಿತು. ರಾಜ್ಯದ ವಿವಿಧ ಭಾಗಗಳ ಸಂಕಷ್ಟದಲ್ಲಿದ್ದ ರೈತ ಕುಟುಂಬಗಳಿಗೆ 108 ಕೋಟಿಗೂ ಅಧಿಕ ರೂಪಾಯಿ ಪರಿಹಾರ ವಿತರಿಸುವ ಮೂಲಕ ಸರ್ಕಾರ ರೈತರೊಂದಿಗೆ ದೃಢವಾಗಿ ನಿಂತಿತು. ಸಂಕಷ್ಟದ ಸಮಯದಲ್ಲಿ ಸರ್ಕಾರದ ಬೆಂಬಲವೇ ರೈತನಿಗೆ ಹೊಸ ಆತ್ಮವಿಶ್ವಾಸ ನೀಡುತ್ತೆ ಎಂಬುದನ್ನ ಈ ಕ್ರಮ ಮತ್ತೊಮ್ಮೆ ಸಾಬೀತುಪಡಿಸಿತು. ಸುಸ್ಥಿರ ಕಬ್ಬು ಕೃಷಿ. ಹೆಚ್ಚಿನ ನೀರು ಬಳಕೆಯಾಗುವ ಕಬ್ಬು ಬೆಳೆಯಲ್ಲಿಯೂ ಸುಸ್ಥಿರ ಕೃಷಿ ಪದ್ಧತಿಗಳನ್ನು ಅಳವಡಿಸುವತ್ತ ವಿಶೇಷ ಗಮನ ಹರಿಸಲಾಯಿತು. ಮಂಡ್ಯ, ಬೆಳಗಾವಿ, ವಿಜಯಪುರ ಹಾಗೂ ಕಬ್ಬು ಬೆಳೆಯುವ ಪ್ರಮುಖ ಜಿಲ್ಲೆಗಳಲ್ಲಿ ನೀರಿನ ಸಮರ್ಪಕ ಬಳಕೆ, ಯಾಂತ್ರೀಕರಣ ಹಾಗೂ ಮಣ್ಣಿನ ಆರೋಗ್ಯ ನಿರ್ವಹಣೆಗೆ ಆದ್ಯತೆ ನೀಡಲಾಯಿತು. ಸಬ್ಸಿಡಿ ಆಧಾರಿತ ಕಬ್ಬು ಕೊಯ್ಯುವ ಯಂತ್ರಗಳ ಬಳಕೆಯನ್ನು ಉತ್ತೇಜಿಸಿ ಸಮಗ್ರ ಜಲ ನಿರ್ವಹಣಾ ಕ್ರಮಗಳನ್ನು ಜಾರಿಗೊಳಿಸುವ ಮೂಲಕ ಕೃಷಿ ವೆಚ್ಚವನ್ನ ಕಡಿಮೆ ಮಾಡಿ ಉತ್ಪಾದಕತೆಯನ್ನ ಹೆಚ್ಚಿಸುವ ಪ್ರಯತ್ನ ನಡೆಯಿತು. ಸುಸ್ಥಿರ ಕೃಷಿಯೇ ಭವಿಷ್ಯದ ಕೃಷಿ ಎಂಬ ದೃಷ್ಟಿಕೋನದೊಂದಿಗೆ ಈ ಕಾರ್ಯಕ್ರಮಗಳನ್ನು ವಿಸ್ತರಿಸಲಾಯಿತು. ಗ್ರಾಮೀಣ ಮಟ್ಟದಲ್ಲಿ ರೈತರಿಗೆ ಬೆಂಬಲ. ಕೃಷಿ ಸೇವೆಗಳು ರೈತನ ಬಳಿಗೆ ತಲುಪಬೇಕು. ರೈತ ಸೇವೆಗಾಗಿ ಕಚೇರಿಗಳ ಸುತ್ತ ಅಲೆದಾಡಬಾರದು ಎಂಬ ಉದ್ದೇಶದಿಂದ ರಾಜ್ಯದಾದ್ಯಂತ ರೈತ ಸಂಪರ್ಕ ಕೇಂದ್ರಗಳನ್ನು ಮತ್ತಷ್ಟು ಬಲಪಡಿಸಲಾಯಿತು. ಮಣ್ಣು ಪರೀಕ್ಷೆ, ಉತ್ತಮ ಗುಣಮಟ್ಟದ ಬೀಜ, ಬೆಳೆ ಮಾರ್ಗದರ್ಶನ, ಕೀಟ ಮತ್ತು ರೋಗ ನಿಯಂತ್ರಣ ಸಲಹೆಗಳು, ಸರ್ಕಾರದ ಯೋಜನೆಗಳ ಮಾಹಿತಿ, ಕೃಷಿ ತಂತ್ರಜ್ಞಾನದ ಮಾರ್ಗದರ್ಶನ ಇವೆಲ್ಲವೂ ರೈತರಿಗೆ ತಮ್ಮ ಊರಿನ ಸಮೀಪದಲ್ಲೇ ದೊರೆಯುವ ವ್ಯವಸ್ಥೆಯನ್ನ ರೂಪಿಸಲಾಯಿತು. ರೈತ ಸಂಪರ್ಕ ಕೇಂದ್ರಗಳಿಗೆ ಡಿಜಿಟಲ್ ಮೂಲಸೌಕರ್ಯ ಕಲ್ಪಿಸುವ ಮೂಲಕ ಸೇವೆಗಳನ್ನ ಇನ್ನಷ್ಟು ವೇಗವಾಗಿ ಹಾಗೂ ಪರಿಣಾಮಕಾರಿಯಾಗಿ ನೀಡುವ ವ್ಯವಸ್ಥೆ ರೂಪಿಸಲಾಯಿತು. ಯಾವ ರೈತನು ಮೂಲಭೂತ ಕೃಷಿ ಸೇವೆಗಾಗಿ ದೂರ ಪ್ರಯಾಣಿಸಬೇಕಾಗದಿರಲಿ ಎಂಬುದೇ ಇಲಾಖೆಯ ಪ್ರಮುಖ ಗುರಿಯಾಯಿತು. ಸಿರಿಧಾನ್ಯ ಪ್ರೋತ್ಸಾಹ, ಸಾವಯವ ಕೃಷಿ ವಿಸ್ತರಣೆ. ಹವಾಮಾನ ಬದಲಾವಣೆ ಹಾಗೂ ಆರೋಗ್ಯಕರ ಆಹಾರದ ಅಗತ್ಯವನ್ನ ಮನಗಂಡು ಸಿರಿಧಾನ್ಯ ಮತ್ತು ಸಾವಯವ ಕೃಷಿಗೆ ಹೊಸ ಉತ್ತೇಜನ ನೀಡಲಾಯಿತು. ಜಾಗೃತಿ ಕಾರ್ಯಕ್ರಮಗಳು, ರೈತ ತರಬೇತಿಗಳು, ಪ್ರದರ್ಶನಗಳು, ಸಬ್ಸಿಡಿ ಆಧಾರಿತ ಬೀಜ ವಿತರಣೆ ಮತ್ತು ತಾಂತ್ರಿಕ ಮಾರ್ಗದರ್ಶನದ ಮೂಲಕ ಪರಂಪರಾತ್ಮಕ ಬೆಳೆಗಳಿಗೆ ಹೊಸ ಚೈತನ್ಯ ನೀಡಲಾಯಿತು. ಸಾವಯವ ಸಿರಿ ಹಾಗೂ ಪರಂಪರಾಗತ ಕೃಷಿ ವಿಕಾಸ ಯೋಜನೆ PKVY ಮೂಲಕ ಸಾವಯವ ಕೃಷಿ ವಿಸ್ತರಣೆಗೆ ವಿಶೇಷ ಒತ್ತು ನೀಡಲಾಯಿತು. ಉತ್ಪಾದನೆಯಿಂದ ಮಾರುಕಟ್ಟೆಯವರೆಗೆ ರೈತರಿಗೆ ಅಗತ್ಯ ಬೆಂಬಲ ಒದಗಿಸುವ ಮೂಲಕ ಉತ್ತಮ ಮೌಲ್ಯ ಹಾಗೂ ಉತ್ತಮ ಆದಾಯದ ಅವಕಾಶಗಳನ್ನು ಕಲ್ಪಿಸಲಾಯಿತು. ಇದರೊಂದಿಗೆ ಕರ್ನಾಟಕದ ಮೊದಲ ಸಾವಯವ ತಾಲೂಕು ನಿರ್ಮಾಣದ ದಿಸೆಯಲ್ಲಿಯೂ ಮಹತ್ವದ ಹೆಜ್ಜೆಗಳನ್ನ ಇಡಲಾಯಿತು. ಸಾವಯವ ಮತ್ತು ಸಿರಿಧಾನ್ಯ ಹಬ್ಗಳ ಸ್ಥಾಪನೆಯ ಮೂಲಕ ಭವಿಷ್ಯದ ಆರೋಗ್ಯಕರ ಕೃಷಿಗೆ ಹೊಸ ಅಡಿಪಾಯ ಹಾಕಲಾಯಿತು. ಕೃಷಿ ಅಭಿವೃದ್ಧಿ ಎಂದರೆ ಕೇವಲ ಬೆಳೆ ಬೆಳೆಯುವುದಲ್ಲ,
ಜ್ಞಾನ, ಸಂಶೋಧನೆ, ತಂತ್ರಜ್ಞಾನ, ಯಾಂತ್ರೀಕರಣ ಮತ್ತು ನವೀನ ಆವಿಷ್ಕಾರಗಳೊಂದಿಗೆ ರೈತರನ್ನ ಸಂಪರ್ಕಿಸುವುದು. ಈ ನಿಟ್ಟಿನಲ್ಲಿ ಕರ್ನಾಟಕ ಕೃಷಿ ಇಲಾಖೆ ಕೃಷಿ ಶಿಕ್ಷಣ, ಸಂಶೋಧನೆ ಹಾಗೂ ಡಿಜಿಟಲ್ ಕೃಷಿಯಲ್ಲಿ ಐತಿಹಾಸಿಕ ಹೆಜ್ಜೆಗಳನ್ನ ಇಟ್ಟಿತು. 2026 ಮಂಡ್ಯ ಕೃಷಿ ವಿಶ್ವವಿದ್ಯಾಲಯ. ಒಂದು ವಿಶ್ವವಿದ್ಯಾಲಯದ ಸ್ಥಾಪನೆ ಕೇವಲ ಒಂದು ಕಟ್ಟಡದ ನಿರ್ಮಾಣವಲ್ಲ, ಅದೊಂದು ಚಿಂತನೆಯ ಪುನರ್ಜನ್ಮ. ಒಂದು ಪ್ರದೇಶದ ಕೃಷಿ ಭವಿಷ್ಯಕ್ಕೆ ಹೊಸ ದಿಕ್ಕು ಮತ್ತು ಮುಂದಿನ ತಲೆಮಾರಿನ ರೈತರಿಗೆ ಜ್ಞಾನದ ಹೊಸ ಬೆಳಕು. ಮಂಡ್ಯ ಕೇವಲ ಸಕ್ಕರೆ ನಾಡಲ್ಲ, ಅದು ಕರ್ನಾಟಕದ ಕೃಷಿ ಪರಂಪರೆಯ ಹೆಮ್ಮೆ. 1931ರಲ್ಲಿ ಅಂದಿನ ಮೈಸೂರು ಮಹಾರಾಜರಾದ ರಾಜಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಮಂಡ್ಯವನ್ನ ಕೃಷಿ ಸಂಶೋಧನೆಯ ಪ್ರಮುಖ ಕೇಂದ್ರವನ್ನಾಗಿ ರೂಪಿಸುವ ದೂರದೃಷ್ಟಿಯ ಕನಸು ಕಂಡಿದ್ದರು. ಅವರ ಆಶಯದಂತೆ ಮಂಡ್ಯದಲ್ಲಿ ಕೃಷಿ ಸಂಶೋಧನಾ ಕೇಂದ್ರ ಸ್ಥಾಪನೆಯಾಯಿತು. ಅಂದಿನ ಮೈಸೂರು ಸಂಸ್ಥಾನದ ಕೃಷಿ ನಿರ್ದೇಶಕರಾಗಿದ್ದ ಕೆನಡಾದ ಸಸ್ಯ ವಿಜ್ಞಾನಿ ಡಾಕ್ಟರ್ ಲೆಸ್ಲಿ ಸಿ ಕೋಲ್ಮನ್ ಅವರ ನೇತೃತ್ವದಲ್ಲಿ ಆಧುನಿಕ ಕೃಷಿ ಪದ್ಧತಿಗಳು, ಹೊಸ ಸಂಶೋಧನೆಗಳು ಹಾಗೂ ವೈಜ್ಞಾನಿಕ ಕೃಷಿಯ ಪರಿಕಲ್ಪನೆ ಮಂಡ್ಯದ ನೆಲದಲ್ಲಿ ಬೇರೂರಲು ಆರಂಭವಾಯಿತು. ಆದರೆ ಕಾಲ ಬದಲಾಯಿತು, ಸರ್ಕಾರಗಳು ಬದಲಾದವು. ಆ ಕನಸಿನ ವಿಸ್ತರಣೆ ಮಾತ್ರ ಹಲವು ದಶಕಗಳ ಕಾಲ ನಿರೀಕ್ಷೆಯಲ್ಲಿಯೇ ಉಳಿಯಿತು. ದಕ್ಷಿಣ ಕರ್ನಾಟಕದ ರೈತರು ಕೃಷಿ ಮಾಹಿತಿ, ಸಂಶೋಧನೆ ಹಾಗೂ ತಾಂತ್ರಿಕ ನೆರವಿಗಾಗಿ ಬೆಂಗಳೂರಿನ ಜಿಕೆವಿಕೆ ವಿಶ್ವವಿದ್ಯಾಲಯವನ್ನೇ ಅವಲಂಬಿಸಬೇಕಾದ ಪರಿಸ್ಥಿತಿ ಮುಂದುವರಿಯಿತು. ಈ ಬಹುಕಾಲದ ಬೇಡಿಕೆಗೆ 2026ರಲ್ಲಿ ಐತಿಹಾಸಿಕ ಉತ್ತರ ದೊರೆಯಿತು. ಕೃಷಿ ಸಚಿವರಾದ ಶ್ರೀ ಎನ್ ಚಲುವರಾಯಸ್ವಾಮಿ ಅವರಿಂದಾಗಿ ಮಂಡ್ಯ ಕೃಷಿ ವಿಶ್ವವಿದ್ಯಾಲಯ ಅಧಿಕೃತವಾಗಿ ಸ್ಥಾಪನೆಯಾಗಿ ದಕ್ಷಿಣ ಕರ್ನಾಟಕದ ಹಲವು ದಶಕಗಳ ಕನಸು ನನಸಾಯಿತು. ಈ ವಿಶ್ವವಿದ್ಯಾಲಯ ಕೇವಲ ಮಂಡ್ಯಕ್ಕಷ್ಟೇ ಅಲ್ಲ, ಮೈಸೂರು, ಹಾಸನ, ಕೊಡಗು, ಚಾಮರಾಜನಗರ, ರಾಮನಗರ, ಬೆಂಗಳೂರು ಗ್ರಾಮಾಂತರ ಸೇರಿದಂತೆ ದಕ್ಷಿಣ ಕರ್ನಾಟಕದ ಕೃಷಿ ಅಭಿವೃದ್ಧಿಗೆ ಹೊಸ ಶಕ್ತಿ ಕೇಂದ್ರವಾಗಲಿದೆ. ಹವಾಮಾನ ಸ್ನೇಹಿ ಕೃಷಿ, ಹೊಸ ತಳಿಗಳ ಅಭಿವೃದ್ಧಿ, ನೈಸರ್ಗಿಕ ಸಂಪನ್ಮೂಲಗಳ ಸಂರಕ್ಷಣೆ, ಬೆಳೆ ಉತ್ಪಾದಕತೆ, ರೈತ ನಾವೀನ್ಯತೆ ಮತ್ತು ವೈಜ್ಞಾನಿಕ ಕೃಷಿಗೆ ಈ ವಿಶ್ವವಿದ್ಯಾಲಯ ಹೊಸ ಅಧ್ಯಾಯ ಬರೆಯಲಿದೆ. ಇದೇ ವೇಳೆ ಫಿಲಿಪೈನ್ಸ್ನ ಅಂತಾರಾಷ್ಟ್ರೀಯ ಅಕ್ಕಿ ಸಂಶೋಧನಾ ಸಂಸ್ಥೆ IRRI ಜೊತೆಗಿನ ಸಹಭಾಗಿತ್ವದ ಮೂಲಕ ಜಾಗತಿಕ ಮಟ್ಟದ ಸಂಶೋಧನೆ ಹಾಗೂ ತಂತ್ರಜ್ಞಾನವನ್ನ ಕರ್ನಾಟಕದ ರೈತರಿಗೆ ತಲುಪಿಸುವ ದಿಸೆಯಲ್ಲಿಯೂ ಮಹತ್ವದ ಹೆಜ್ಜೆ ಇಡಲಾಗಿದೆ. ಡಿಜಿಟಲ್ ಕೃಷಿ. ಬದಲಾಗುತ್ತಿರುವ ಜಗತ್ತಿನೊಂದಿಗೆ ಕೃಷಿಯೂ ಬದಲಾಗ್ತಿದೆ. ಅದರೊಂದಿಗೆ ಕರ್ನಾಟಕದ ಕೃಷಿ ಇಲಾಖೆಯು ಡಿಜಿಟಲ್ ಕೃಷಿಯತ್ತ ವೇಗವಾಗಿ ಹೆಜ್ಜೆ ಇಟ್ಟಿದೆ. ಕೃಷಿ ರೋಗಬಾಧೆಯನ್ನ ಮುಂಚಿತವಾಗಿ ಗುರುತಿಸಿ ಸಮಯೋಚಿತ ಸಲಹೆ ನೀಡಲು ಇಸ್ಯಾಪ್ ಎಂಬ ಸುಧಾರಿತ ತಂತ್ರಜ್ಞಾನವನ್ನ ಬಳಕೆಗೆ ತರಲಾಗಿದೆ. ಕೃತಕ ಬುದ್ಧಿಮತ್ತೆ, ಡೇಟಾ ವಿಶ್ಲೇಷಣೆ, ಡಿಜಿಟಲ್ ಸೇವೆಗಳು ಮತ್ತು ತ್ವರಿತ ಸಲಹೆಗಳ ಮೂಲಕ ರೈತರಿಗೆ ಆಧುನಿಕ ಕೃಷಿಯ ಹೊಸ ಅನುಭವವನ್ನ ಒದಗಿಸಲಾಗುತ್ತಿದೆ. ರೈತರ ಹೊಲಗಳಲ್ಲಿ ಎಐ ಬಳಕೆಗೆ ಡಿಜಿಟಲ್ ಕೃಷಿ ಸೇವೆಗಳ ಕೇಂದ್ರಗಳನ್ನು ಸ್ಥಾಪಿಸುವ ಮೂಲಕ ಭವಿಷ್ಯದ ಕೃಷಿಗೆ ಭದ್ರ ಅಡಿಪಾಯ ಹಾಕಲಾಗಿದೆ. ರೈತ ಸಂಪರ್ಕ ಕೇಂದ್ರಗಳಿಗೂ ಡಿಜಿಟಲ್ ಮೂಲಸೌಕರ್ಯ ಕಲ್ಪಿಸಿ ಸೇವೆಗಳನ್ನ ಮತ್ತಷ್ಟು ವೇಗವಾಗಿ ಹಾಗೂ ಪರಿಣಾಮಕಾರಿಯಾಗಿ ನೀಡಲಾಗುತ್ತಿದೆ. ಯಾಂತ್ರೀಕರಣಕ್ಕೆ ಉತ್ತೇಜನ. ಕೃಷಿಯಲ್ಲಿ ಸಮಯವೂ ಮುಖ್ಯ, ಕಾರ್ಮಿಕರ ಲಭ್ಯತೆಯೂ ಮುಖ್ಯ. ಇವೆರಡಕ್ಕೂ ಪರಿಹಾರವಾಗಿ ಕೃಷಿ ಯಾಂತ್ರೀಕರಣಕ್ಕೆ ವಿಶೇಷ ಒತ್ತು ನೀಡಲಾಗಿದೆ. 173 ಕೋಟಿ ರೂಪಾಯಿ ವೆಚ್ಚದಲ್ಲಿ 524 ಹೈಟೆಕ್ ಹಾರ್ವೆಸ್ಟರ್ ಹಬ್ಗಳನ್ನು ಸ್ಥಾಪಿಸುವ ಮೂಲಕ ಆಧುನಿಕ ಕೃಷಿ ಯಂತ್ರೋಪಕರಣಗಳನ್ನ ರೈತರಿಗೆ ಸುಲಭವಾಗಿ ಲಭ್ಯವಾಗುವಂತೆ ಮಾಡಲಾಗಿದೆ. ಇದರ ಜೊತೆಗೆ 8 ಕೋಟಿಗೂ ಅಧಿಕ ಅನುದಾನದ ಅಡಿಯಲ್ಲಿ 5 ಲಕ್ಷಕ್ಕೂ ಹೆಚ್ಚು ರೈತರಿಗೆ ಕೃಷಿ ಯಂತ್ರೋಪಕರಣಗಳ ಸೌಲಭ್ಯ ಒದಗಿಸುವ ಮೂಲಕ ಕೃಷಿ ವೆಚ್ಚ ತಗ್ಗಿಸಿ ಉತ್ಪಾದಕತೆ ಹೆಚ್ಚಿಸುವ ಪ್ರಯತ್ನ ಯಶಸ್ವಿಯಾಗಿದೆ. ಮೌಲ್ಯವರ್ಧನೆಯತ್ತ ಕರ್ನಾಟಕ.
ಕೃಷಿ ಅಭಿವೃದ್ಧಿ ಬೆಳೆ ಕಟಾವಿನೊಂದಿಗೆ ಮುಗಿಯುವುದಿಲ್ಲ, ಮೌಲ್ಯವರ್ಧನೆಯೊಂದಿಗೆ ಆರಂಭವಾಗುತ್ತೆ. ಇದೇ ದೃಷ್ಟಿಯಿಂದ 206 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕರ್ನಾಟಕದಲ್ಲಿ ಕಿರು ಆಹಾರ ಸಂಸ್ಕರಣಾ ಕ್ರಾಂತಿಗೆ ಚಾಲನೆ ನೀಡಲಾಗಿದೆ. ಕೃಷಿ ಉತ್ಪನ್ನಗಳಿಗೆ ಮೌಲ್ಯವರ್ಧನೆ, ಗ್ರಾಮೀಣ ಉದ್ಯೋಗ, ಸಂಸ್ಕರಣಾ ಘಟಕಗಳ ಅಭಿವೃದ್ಧಿ ಮತ್ತು ರೈತರ ಆದಾಯ ಹೆಚ್ಚಳಕ್ಕೆ ಈ ಯೋಜನೆ ಹೊಸ ಅವಕಾಶಗಳನ್ನು ಸೃಷ್ಟಿಸುತ್ತಿದೆ. 236 ತಾಲೂಕುಗಳು, 31 ಜಿಲ್ಲೆಗಳು, 36,213 ಕೃಷಿ ಹೊಂಡಗಳು, 30,000ಕ್ಕೂ ಅಧಿಕ ಪಿಎಂ ಕಿಸಾನ್ ನೋಂದಣಿಗಳು, 22,000ಕ್ಕೂ ಅಧಿಕ ರೈತರಿಗೆ ನೆರವು, 108 ಕೋಟಿ ರೂಪಾಯಿಗೂ ಅಧಿಕ ಪರಿಹಾರ, ಮಂಡ್ಯ ಕೃಷಿ ವಿಶ್ವವಿದ್ಯಾಲಯ, 173 ಕೋಟಿ ರೂಪಾಯಿಯಲ್ಲಿ 524 ಹೈಟೆಕ್ ಹಾರ್ವೆಸ್ಟರ್ ಹಬ್ಗಳು, ಕರ್ನಾಟಕದ ಮೊದಲ ಸಾವಯವ ತಾಲೂಕು, ಇಸ್ಯಾಪ್ ತಂತ್ರಜ್ಞಾನ, ಎಐ ಆಧಾರಿತ ಡಿಜಿಟಲ್ ಕೃಷಿ ಸೇವೆಗಳು, ರೈತ ಸಂಪರ್ಕ ಕೇಂದ್ರಗಳಿಗೆ ಡಿಜಿಟಲ್ ಮೂಲ ಸೌಕರ್ಯ, 206 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕಿರು ಆಹಾರ ಸಂಸ್ಕರಣಾ ಕ್ರಾಂತಿ, ಸಾವಯವ ಮತ್ತು ಸಿರಿಧಾನ್ಯ ಹಬ್, ಮುಂಗಾರು ಹಂಗಾಮಿನ ಬಿತ್ತನೆ ಬೀಜ ವಿತರಣೆಯಲ್ಲಿ 99% ಪ್ರಗತಿ, 8 ಕೋಟಿಗೂ ಅಧಿಕ ಅನುದಾನದಲ್ಲಿ 5 ಲಕ್ಷಕ್ಕೂ ಹೆಚ್ಚು ರೈತರಿಗೆ ಯಂತ್ರೋಪಕರಣಗಳ ಸೌಲಭ್ಯ. ಶ್ರೀ ಎನ್ ಚೆಲುವರಾಯಸ್ವಾಮಿ ಅವರ ನಾಯಕತ್ವದಲ್ಲಿ ಜಲ ಸಂರಕ್ಷಣೆಯಿಂದ ವೈಜ್ಞಾನಿಕ ಕೃಷಿಯವರೆಗೆ, ಸಾವಯವ ಕೃಷಿಯಿಂದ ಡಿಜಿಟಲ್ ಕೃಷಿಯವರೆಗೆ, ರೈತ ಕಲ್ಯಾಣದಿಂದ ಜಾಗತಿಕ ಸಹಭಾಗಿತ್ವದವರೆಗೆ ಕರ್ನಾಟಕದ ಕೃಷಿ ಇಲಾಖೆ ರೈತರ ಭವಿಷ್ಯವನ್ನ ಇನ್ನಷ್ಟು ಸದೃಢಗೊಳಿಸುವ ದಿಸೆಯಲ್ಲಿ ನಿರಂತರವಾಗಿ ಮುನ್ನಡೆದಿದೆ. ಒಂದು ಕೃಷಿ ಹೊಂಡ ನಿರ್ಮಾಣವಾದಾಗ ಕೇವಲ ನೀರು ಸಂಗ್ರಹವಾಗುವುದಿಲ್ಲ, ಒಬ್ಬ ರೈತನ ಭರವಸೆ ಬೆಳೆಯುತ್ತೆ. ಒಂದು ರೈತ ಸಂಪರ್ಕ ಕೇಂದ್ರ ಬಲಗೊಂಡಾಗ ಕೇವಲ ಸೇವೆ ವಿಸ್ತಾರವಾಗೋದಿಲ್ಲ, ಜ್ಞಾನ ರೈತನ ಮನೆ ಬಾಗಿಲಿಗೆ ತಲುಪುತ್ತೆ. ಒಂದು ಕೃಷಿ ವಿಶ್ವವಿದ್ಯಾಲಯ ಸ್ಥಾಪನೆಯಾದಾಗ ಕೇವಲ ಶಿಕ್ಷಣ ಸಂಸ್ಥೆಯೊಂದು ನಿರ್ಮಾಣವಾಗುವುದಿಲ್ಲ, ಮುಂದಿನ ತಲೆಮಾರಿನ ಕೃಷಿಗೆ ಹೊಸ ದಿಕ್ಕು ಸಿಗುತ್ತೆ. ರೈತನ ಶ್ರಮಕ್ಕೆ ಗೌರವ, ಪ್ರಕೃತಿಗೆ ಸಂರಕ್ಷಣೆ, ತಂತ್ರಜ್ಞಾನಕ್ಕೆ ಆದ್ಯತೆ ಮತ್ತು ಸುಸ್ಥಿರ ಅಭಿವೃದ್ಧಿಗೆ ಬದ್ಧತೆ ಇವೇ ಕರ್ನಾಟಕ ಕೃಷಿ ಇಲಾಖೆಯ ಕಾರ್ಯವೈಖರಿಯ ಮೂಲ ತತ್ವಗಳು. ಕೃಷಿ ಸಚಿವರಾದ ಶ್ರೀ ಎನ್ ಚೆಲುವರಾಯಸ್ವಾಮಿ ಅವರ ನೇತೃತ್ವದಲ್ಲಿ ರೈತರ ಆದಾಯ ಹೆಚ್ಚಿಸುವ, ಕೃಷಿಯನ್ನ ಇನ್ನಷ್ಟು ಲಾಭದಾಯಕವಾಗಿಸುವ ಮತ್ತು ಭವಿಷ್ಯದ ಸವಾಲುಗಳಿಗೆ ಸಜ್ಜುಗೊಳಿಸುವ ಹಲವು ಪ್ರಯತ್ನಗಳು ನಡೆದಿವೆ. ಕರ್ನಾಟಕದ ಕೃಷಿ ಕ್ಷೇತ್ರ ಚೆಲುವರಾಯಸ್ವಾಮಿ ಅವರ ಅವಧಿಯಲ್ಲಿ ಹೊಸ ಅಧ್ಯಾಯವನ್ನೇ ಬರೆದಿದೆ. ರೈತ ಸಮೃದ್ಧಿಯಾದರೆ ಕರ್ನಾಟಕ ಸಮೃದ್ಧವಾಗುತ್ತೆ. ಇದೇ ಕರ್ನಾಟಕ ಕೃಷಿ ಇಲಾಖೆಯ ಸಂಕಲ್ಪ. ಇದೇ ಅಭಿವೃದ್ಧಿಯ ಹೊಸ ದಿಕ್ಸೂಚಿ.